ಕಳೆದ 3 ತಿಂಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ದಿನನಿತ್ಯ ಏರ್ತಾನೆ ಇರತಕ್ಕಂಥದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯಾವಾಗ ಯುದ್ಧ ಆರಂಭವಾಯಿತು ಅಂದಿನಿಂದನೂ ಕೂಡ ಇಂದಿನವರೆಗೂ ಪೆಟ್ರೋಲ್ ರೇಟ್ ಗಗನಮುಖಿಯಾಗಿರ್ತಕ್ಕಂಥದ್ದು, ಡೀಸೆಲ್ ರೇಟ್ ಕೂಡ ಗಗನಮುಖಿಯಾಗಿರ್ತಕ್ಕಂಥದ್ದು. ಈ ಒಂದೇ ಒಂದು ತಿಂಗಳ ಅವಧಿಯಲ್ಲಿ 4ನೇ ಬಾರಿಗೆ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಾಕಷ್ಟು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನು ನಿಮಗೆ ನೇರವಾಗಿ ತೋರಿಸ್ತೀನಿ. ನಿನ್ನೆ ಪೆಟ್ರೋಲ್ ರೇಟ್ ಎಷ್ಟಿತ್ತು? 108.09 ಇತ್ತು. ಇವತ್ತು 112.09ಕ್ಕೆ ಹೋಗಿದೆ. ಸುಮಾರು 2 ರೂಪಾಯಿ 90 ಪೈಸೆಯಷ್ಟು ದರವನ್ನು ಈಗ ಸರ್ಕಾರ ಏರಿಕೆ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಜನ ಹೈರಾಣ ಆಗ್ತಾ ಇದ್ದಾರೆ. ಕೇವಲ ಪೆಟ್ರೋಲ್ ರೇಟ್ ಮಾತ್ರವಲ್ಲದೆ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಇದರ ಮೂಲಕ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. ಸಾರಿಗೆ ಆಗಿರ್ಬೋದು ಅಥವಾ ಸರಕುಗಳಾಗಿರ್ಬೋದು, ಎಲ್ಲವೂ ಕೂಡ ಇದರಿಂದ ದರ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ದರ ಏರಿಕೆ ಆದಂತೆ ಕೆಲಸ ಮಾಡತಕ್ಕಂಥ ಎಂಪ್ಲಾಯಿಗಳ ಸ್ಯಾಲ್ರಿ ಕೂಡ ಹೆಚ್ಚಾಗಬೇಕು ಅನ್ನೋದು ಒಂದು ವಾದ. ಆದರೆ ಇನ್ನೊಂದು ಕಡೆಗೆ ಸಾಕಷ್ಟು ಸರಕು ಸಾಗಾಣಿಕೆ ಮೇಲೆ ಏನು ಎಫೆಕ್ಟ್ ಆಗ್ತಿದೆ ಅದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ. ಕೇವಲ ಒಂದು ಬಾರಿ ಈ ರೀತಿಯಾಗಿ ದರ ಏರಿಕೆ ಆದರೆ ಅದನ್ನು ಜನ ಸಹಿಸ್ಕೊಳ್ತಾರೆ. ಆದರೆ ಒಂದೇ ತಿಂಗಳಲ್ಲಿ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಜಾಸ್ತಿ, ಅಂದರೆ ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಏರಿಕೆ ಆದರೆ ಏನು ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಪದೇ ಪದೇ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಒಂದಷ್ಟು ಆಕ್ರೋಶ ಇರ್ತಕ್ಕಂಥದ್ದು. ನಾನು ಒಂದಷ್ಟು ಸವಾರರನ್ನು ಮಾತನಾಡ್ತೀನಿ, ಏನಂತ ಹೇಳ್ತಾರೆ ಕೇಳೋಣ. ಸರ್, ಏನು ಹೇಳ್ತೀರಾ? ಒಂದೇ ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಏರಿಕೆ ಆಗಿದೆ. ಈಗ 2 ರೂಪಾಯಿ 90 ಪೈಸೆ ಮತ್ತೆ ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತದೆ. ಒಂದು ತಿಂಗಳಲ್ಲಿ 3 ಸಾರಿ 4 ಸಾರಿ ಪೆಟ್ರೋಲ್ ದರ ಇದ್ದಾದರೆ ಸಾಗಾಣಿಕೆ ಹೆಚ್ಚಾಗ್ತದೆ. ಹಾಲು, ಪೇಪರ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಾಸ್ಟ್ಲಿ ಆಗ್ತದೆ. ಮಧ್ಯಮ ಜನರಿಗೆ ಭಾರಿ ತೊಂದರೆ ಆಗ್ತದೆ. ಇದು ಅನಿವಾರ್ಯ. ಏನಂದರೆ ಯುದ್ಧ ನಡೆಯಲಿಂದ ಸಮಸ್ಯೆ ಆಗ್ತದೆ. ಇದಕ್ಕೆ ಏನಾರ ಒಂದು ಪರಿಹಾರ ಮಾಡಲೇಬೇಕು ಸರ್ಕಾರ. ಒಂದು ಬಾರಿ ಏರಿಕೆ ಆದರೆ ಸಹಿಸ್ಕೋಬೋದು ಸರ್. ಒಂದೇ ತಿಂಗಳಲ್ಲಿ 3-4 ಬಾರಿ ಏರಿಕೆ ಆಗಿದೆ. ಏರಿಕೆ ಆಗಿದೆ ಸರ್, ಏನು ಮಾಡೋಕ್ಕಾಗ್ತದೆ ಹೇಳಿ, ಹಂಗಿದೆ ಸರ್ಕಾರ. ಯಾವ ಥರ ಎಫೆಕ್ಟ್ ಅನಿಸ್ತದೆ? ಎಫೆಕ್ಟ್ ಏನಾಗ್ತದೆ ಸರ್, ಸ್ಯಾಲ್ರೀಸ್ ಏನಿಲ್ಲ, ಸ್ಯಾಲ್ರೀಸ್ ಏನು ಹೈಕ್ ಏನಿಲ್ಲ, ಏನಿಲ್ಲ, ಹಂಗೆ ಇದೆ. ಗ್ಯಾಸ್ ಇದೆ, ಗ್ಯಾಸ್ದು ಹಂಗೆ ಇದೆ, ಪೆಟ್ರೋಲ್ ಹಂಗೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದು ಸರ್ಕಾರ ಒಂದು ಸ್ವಲ್ಪ ಇದರಲ್ಲಿ ತಗೋಬೇಕು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಳೆದ 3 ತಿಂಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ದಿನನಿತ್ಯ ಏರ್ತಾನೆ ಇರತಕ್ಕಂಥದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯಾವಾಗ ಯುದ್ಧ ಆರಂಭವಾಯಿತು ಅಂದಿನಿಂದನೂ ಕೂಡ ಇಂದಿನವರೆಗೂ ಪೆಟ್ರೋಲ್ ರೇಟ್ ಗಗನಮುಖಿಯಾಗಿರ್ತಕ್ಕಂಥದ್ದು, ಡೀಸೆಲ್ ರೇಟ್ ಕೂಡ ಗಗನಮುಖಿಯಾಗಿರ್ತಕ್ಕಂಥದ್ದು. ಈ ಒಂದೇ ಒಂದು ತಿಂಗಳ ಅವಧಿಯಲ್ಲಿ 4ನೇ ಬಾರಿಗೆ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಾಕಷ್ಟು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನು ನಿಮಗೆ ನೇರವಾಗಿ ತೋರಿಸ್ತೀನಿ. ನಿನ್ನೆ ಪೆಟ್ರೋಲ್ ರೇಟ್ ಎಷ್ಟಿತ್ತು? 108.09 ಇತ್ತು. ಇವತ್ತು 112.09ಕ್ಕೆ ಹೋಗಿದೆ. ಸುಮಾರು 2 ರೂಪಾಯಿ 90 ಪೈಸೆಯಷ್ಟು ದರವನ್ನು ಈಗ ಸರ್ಕಾರ ಏರಿಕೆ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಜನ ಹೈರಾಣ ಆಗ್ತಾ ಇದ್ದಾರೆ. ಕೇವಲ ಪೆಟ್ರೋಲ್ ರೇಟ್ ಮಾತ್ರವಲ್ಲದೆ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಇದರ ಮೂಲಕ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. ಸಾರಿಗೆ ಆಗಿರ್ಬೋದು ಅಥವಾ ಸರಕುಗಳಾಗಿರ್ಬೋದು, ಎಲ್ಲವೂ ಕೂಡ ಇದರಿಂದ ದರ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ದರ ಏರಿಕೆ ಆದಂತೆ ಕೆಲಸ ಮಾಡತಕ್ಕಂಥ ಎಂಪ್ಲಾಯಿಗಳ ಸ್ಯಾಲ್ರಿ ಕೂಡ ಹೆಚ್ಚಾಗಬೇಕು ಅನ್ನೋದು ಒಂದು ವಾದ. ಆದರೆ ಇನ್ನೊಂದು ಕಡೆಗೆ ಸಾಕಷ್ಟು ಸರಕು ಸಾಗಾಣಿಕೆ ಮೇಲೆ ಏನು ಎಫೆಕ್ಟ್ ಆಗ್ತಿದೆ ಅದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ. ಕೇವಲ ಒಂದು ಬಾರಿ ಈ ರೀತಿಯಾಗಿ ದರ ಏರಿಕೆ ಆದರೆ ಅದನ್ನು ಜನ ಸಹಿಸ್ಕೊಳ್ತಾರೆ. ಆದರೆ ಒಂದೇ ತಿಂಗಳಲ್ಲಿ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಜಾಸ್ತಿ, ಅಂದರೆ ಒಂದೇ ತಿಂಗಳಲ್ಲಿ 4 ಬಾರಿ ಏರಿಕೆ ಆದರೆ ಏನು ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಪದೇ ಪದೇ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಒಂದಷ್ಟು ಆಕ್ರೋಶ ಇರ್ತಕ್ಕಂಥದ್ದು. ನಾನು ಒಂದಷ್ಟು ಸವಾರರನ್ನು ಮಾತನಾಡ್ತೀನಿ, ಏನಂತ ಹೇಳ್ತಾರೆ ಕೇಳೋಣ. ಸರ್, ಏನು ಹೇಳ್ತೀರಾ? ಒಂದೇ ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಏರಿಕೆ ಆಗಿದೆ. ಈಗ 2 ರೂಪಾಯಿ 90 ಪೈಸೆ ಮತ್ತೆ ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತದೆ. ಒಂದು ತಿಂಗಳಲ್ಲಿ 3 ಸಾರಿ 4 ಸಾರಿ ಪೆಟ್ರೋಲ್ ದರ ಇದ್ದಾದರೆ ಸಾಗಾಣಿಕೆ ಹೆಚ್ಚಾಗ್ತದೆ. ಹಾಲು, ಪೇಪರ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಾಸ್ಟ್ಲಿ ಆಗ್ತದೆ. ಮಧ್ಯಮ ಜನರಿಗೆ ಭಾರಿ ತೊಂದರೆ ಆಗ್ತದೆ. ಇದು ಅನಿವಾರ್ಯ. ಏನಂದರೆ ಯುದ್ಧ ನಡೆಯಲಿಂದ ಸಮಸ್ಯೆ ಆಗ್ತದೆ. ಇದಕ್ಕೆ ಏನಾರ ಒಂದು ಪರಿಹಾರ ಮಾಡಲೇಬೇಕು ಸರ್ಕಾರ. ಒಂದು ಬಾರಿ ಏರಿಕೆ ಆದರೆ ಸಹಿಸ್ಕೋಬೋದು ಸರ್. ಒಂದೇ ತಿಂಗಳಲ್ಲಿ 3-4 ಬಾರಿ ಏರಿಕೆ ಆಗಿದೆ. ಏರಿಕೆ ಆಗಿದೆ ಸರ್, ಏನು ಮಾಡೋಕ್ಕಾಗ್ತದೆ ಹೇಳಿ, ಹಂಗಿದೆ ಸರ್ಕಾರ. ಯಾವ ಥರ ಎಫೆಕ್ಟ್ ಅನಿಸ್ತದೆ? ಎಫೆಕ್ಟ್ ಏನಾಗ್ತದೆ ಸರ್, ಸ್ಯಾಲ್ರೀಸ್ ಏನಿಲ್ಲ, ಸ್ಯಾಲ್ರೀಸ್ ಏನು ಹೈಕ್ ಏನಿಲ್ಲ, ಏನಿಲ್ಲ, ಹಂಗೆ ಇದೆ. ಗ್ಯಾಸ್ ಇದೆ, ಗ್ಯಾಸ್ದು ಹಂಗೆ ಇದೆ, ಪೆಟ್ರೋಲ್ ಹಂಗೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದು ಸರ್ಕಾರ ಒಂದು ಸ್ವಲ್ಪ ಇದರಲ್ಲಿ ತಗೋಬೇಕು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಳೆದ 3 ತಿಂಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ
ದಿನನಿತ್ಯ ಏರ್ತಾನೆ ಇರ್ತಕ್ಕಂಥದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯಾವಾಗ ಯುದ್ಧ ಆರಂಭವಾಯಿತು ಅಂದಿನಿಂದನೂ ಕೂಡ ಇಂದಿನವರೆಗೂ ಪೆಟ್ರೋಲ್ ರೇಟ್ ಗಗನಮುಖಿಯಾಗಿರ್ತಕ್ಕಂಥದ್ದು, ಡೀಸೆಲ್ ರೇಟ್ ಕೂಡ ಗಗನಮುಖಿಯಾಗಿರ್ತಕ್ಕಂಥದ್ದು. ಈ ಒಂದೇ ಒಂದು ತಿಂಗಳ ಅವಧಿಯಲ್ಲಿ 4ನೇ ಬಾರಿಗೆ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಾಕಷ್ಟು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನು ನಿಮಗೆ ನೇರವಾಗಿ ತೋರಿಸ್ತೀನಿ. ನಿನ್ನೆ ಪೆಟ್ರೋಲ್ ರೇಟ್ ಎಷ್ಟಿತ್ತು? 108.09 ಇತ್ತು. ಇವತ್ತು 112.09ಕ್ಕೆ ಹೋಗಿದೆ. ಸುಮಾರು 2 ರೂಪಾಯಿ 90 ಪೈಸೆಯಷ್ಟು ದರವನ್ನು ಈಗ ಸರ್ಕಾರ ಏರಿಕೆ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಜನ ಹೈರಾಣ ಆಗ್ತಾ ಇದ್ದಾರೆ. ಕೇವಲ ಪೆಟ್ರೋಲ್ ರೇಟ್ ಮಾತ್ರವಲ್ಲದೆ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಇದರ ಮೂಲಕ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. ಸಾರಿಗೆ ಆಗಿರ್ಬೋದು ಅಥವಾ ಸರಕುಗಳಾಗಿರ್ಬೋದು, ಎಲ್ಲವೂ ಕೂಡ ಇದರಿಂದ ದರ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ದರ ಏರಿಕೆ ಆದಂತೆ ಕೆಲಸ ಮಾಡತಕ್ಕಂಥ ಎಂಪ್ಲಾಯಿಗಳ ಸ್ಯಾಲ್ರಿ ಕೂಡ ಹೆಚ್ಚಾಗಬೇಕು ಅನ್ನೋದು ಒಂದು ವಾದ. ಆದರೆ ಇನ್ನೊಂದು ಕಡೆಗೆ ಸಾಕಷ್ಟು ಸರಕು ಸಾಗಾಣಿಕೆ ಮೇಲೆ ಏನು ಎಫೆಕ್ಟ್ ಆಗ್ತಿದೆ ಅದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ. ಕೇವಲ ಒಂದು ಬಾರಿ ಈ ರೀತಿಯಾಗಿ ದರ ಏರಿಕೆ ಆದರೆ ಅದನ್ನು ಜನ ಸಹಿಸ್ಕೊಳ್ತಾರೆ. ಆದರೆ ಒಂದೇ ತಿಂಗಳಲ್ಲಿ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಜಾಸ್ತಿ, ಅಂದರೆ ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಏರಿಕೆ ಆದರೆ ಏನು ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಪದೇ ಪದೇ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಒಂದಷ್ಟು ಆಕ್ರೋಶ ಇರ್ತಕ್ಕಂಥದ್ದು. ನಾನು ಒಂದಷ್ಟು ಸವಾರರನ್ನು ಮಾತನಾಡ್ತೀನಿ, ಏನಂತ ಹೇಳ್ತಾರೆ ಕೇಳೋಣ. ಸರ್, ಏನು ಹೇಳ್ತೀರಾ? ಒಂದೇ ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಏರಿಕೆ ಆಗಿದೆ. ಈಗ 2 ರೂಪಾಯಿ 90 ಪೈಸೆ ಮತ್ತೆ ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತದೆ. ಒಂದು ತಿಂಗಳಲ್ಲಿ 3 ಸಾರಿ 4 ಸಾರಿ ಪೆಟ್ರೋಲ್ ದರ ಇದ್ದಾದರೆ ಸಾಗಾಣಿಕೆ ಹೆಚ್ಚಾಗ್ತದೆ. ಹಾಲು, ಪೇಪರ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಾಸ್ಟ್ಲಿ ಆಗ್ತದೆ. ಮಧ್ಯಮ ಜನರಿಗೆ ಭಾರಿ ತೊಂದರೆ ಆಗ್ತದೆ. ಇದು ಅನಿವಾರ್ಯ. ಏನಂದರೆ ಯುದ್ಧ ನಡೆಯಲಿಂದ ಸಮಸ್ಯೆ ಆಗ್ತದೆ. ಇದಕ್ಕೆ ಏನನ್ನ ಒಂದು ಪರಿಹಾರ ಮಾಡಲೇಬೇಕು ಸರ್ಕಾರ. ಒಂದು ಬಾರಿ ಏರಿಕೆ ಆದರೆ ಸಹಿಸ್ಕೋಬೋದು ಸರ್. ಒಂದೇ ತಿಂಗಳಲ್ಲಿ 3-4 ಬಾರಿ ಏರಿಕೆ ಆಗಿದೆ. ಏರಿಕೆ ಆಗಿದೆ ಸರ್, ಏನು ಮಾಡೋಕ್ಕಾಗ್ತದೆ ಹೇಳಿ, ಹಂಗಿದೆ ಸರ್ಕಾರ. ಯಾವ ಥರ ಎಫೆಕ್ಟ್ ಅನಿಸ್ತದೆ? ಎಫೆಕ್ಟ್ ಏನಾಗ್ತದೆ ಸರ್, ಸ್ಯಾಲ್ರೀಸ್ ಏನಿಲ್ಲ, ಸ್ಯಾಲ್ರೀಸ್ ಏನು ಹೈಕ್ ಏನಿಲ್ಲ, ಏನಿಲ್ಲ, ಹಂಗೆ ಇದೆ. ಗ್ಯಾಸ್ ಇದೆ, ಗ್ಯಾಸ್ದು ಹಂಗೆ ಇದೆ, ಪೆಟ್ರೋಲ್ ಹಂಗೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದು ಸರ್ಕಾರ ಒಂದು ಸ್ವಲ್ಪ ಇದರಲ್ಲಿ ತಗೋಬೇಕು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಳೆದ 3 ತಿಂಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ದಿನನಿತ್ಯ ಏರ್ತಾನೆ ಇರ್ತಕ್ಕಂಥದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯಾವಾಗ ಯುದ್ಧ ಆರಂಭವಾಯಿತು ಅಂದಿನಿಂದನೂ ಕೂಡ ಇಂದಿನವರೆಗೂ ಪೆಟ್ರೋಲ್ ರೇಟ್ ಗಗನಮುಖಿಯಾಗಿರ್ತಕ್ಕಂಥದ್ದು, ಡೀಸೆಲ್ ರೇಟ್ ಕೂಡ ಗಗನಮುಖಿಯಾಗಿರ್ತಕ್ಕಂಥದ್ದು. ಈ ಒಂದೇ ಒಂದು ತಿಂಗಳ ಅವಧಿಯಲ್ಲಿ 4ನೇ ಬಾರಿಗೆ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆಯಾಗಿದೆ. ಹೀಗಾಗಿ ಸಾಕಷ್ಟು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನು ನಿಮಗೆ ನೇರವಾಗಿ ತೋರಿಸ್ತೀನಿ. ನಿನ್ನೆ ಪೆಟ್ರೋಲ್ ರೇಟ್ ಎಷ್ಟಿತ್ತು? 108.09 ಇತ್ತು. ಇವತ್ತು 112.09ಕ್ಕೆ ಹೋಗಿದೆ. ಸುಮಾರು 2 ರೂಪಾಯಿ 90 ಪೈಸೆಯಷ್ಟು ದರವನ್ನು ಈಗ ಸರ್ಕಾರ ಏರಿಕೆ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಜನ ಹೈರಾಣ ಆಗ್ತಾ ಇದ್ದಾರೆ. ಕೇವಲ ಪೆಟ್ರೋಲ್ ರೇಟ್ ಮಾತ್ರವಲ್ಲದೆ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಇದರ ಮೂಲಕ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. ಸಾರಿಗೆ ಆಗಿರ್ಬೋದು ಅಥವಾ ಸರಕುಗಳಾಗಿರ್ಬೋದು, ಎಲ್ಲವೂ ಕೂಡ ಇದರಿಂದ ದರ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ದರ ಏರಿಕೆ ಆದಂತೆ ಕೆಲಸ ಮಾಡತಕ್ಕಂಥ ಎಂಪ್ಲಾಯಿಗಳ ಸ್ಯಾಲ್ರಿ ಕೂಡ ಹೆಚ್ಚಾಗಬೇಕು ಅನ್ನೋದು ಒಂದು ವಾದ. ಆದರೆ ಇನ್ನೊಂದು ಕಡೆಗೆ ಸಾಕಷ್ಟು ಸರಕು ಸಾಗಾಣಿಕೆ ಮೇಲೆ ಏನು ಎಫೆಕ್ಟ್ ಆಗ್ತಿದೆ ಅದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ. ಕೇವಲ ಒಂದು ಬಾರಿ ಈ ರೀತಿಯಾಗಿ ದರ ಏರಿಕೆ ಆದರೆ ಅದನ್ನು ಜನ ಸಹಿಸ್ಕೊಳ್ತಾರೆ. ಆದರೆ ಒಂದೇ ತಿಂಗಳಲ್ಲಿ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಜಾಸ್ತಿ, ಅಂದರೆ ಒಂದೇ ತಿಂಗಳಲ್ಲಿ 4 ಬಾರಿ ಏರಿಕೆ ಆದರೆ ಏನು ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಪದೇ ಪದೇ ಏರಿಕೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಒಂದಷ್ಟು ಆಕ್ರೋಶ ಇರ್ತಕ್ಕಂಥದ್ದು. ನಾನು ಒಂದಷ್ಟು ಸವಾರರನ್ನು ಮಾತನಾಡ್ತೀನಿ, ಏನಂತ ಹೇಳ್ತಾರೆ ಕೇಳೋಣ. ಸರ್, ಏನು ಹೇಳ್ತೀರಾ? ಒಂದೇ ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಏರಿಕೆ ಆಗಿದೆ. ಈಗ 2 ರೂಪಾಯಿ 90 ಪೈಸೆ ಮತ್ತೆ ಏರಿಕೆ ಆಗಿದೆ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತದೆ. ಒಂದು ತಿಂಗಳಲ್ಲಿ 3 ಸಾರಿ 4 ಸಾರಿ ಪೆಟ್ರೋಲ್ ದರ ಇದ್ದಾದರೆ ಸಾಗಾಣಿಕೆ ಹೆಚ್ಚಾಗ್ತದೆ. ಹಾಲು, ಪೇಪರ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಾಸ್ಟ್ಲಿ ಆಗ್ತದೆ. ಮಧ್ಯಮ ಜನರಿಗೆ ಭಾರಿ ತೊಂದರೆ ಆಗ್ತದೆ. ಇದು ಅನಿವಾರ್ಯ. ಏನಂದರೆ ಯುದ್ಧ ನಡೆಯಲಿಂದ ಸಮಸ್ಯೆ ಆಗ್ತದೆ. ಇದಕ್ಕೆ ಏನನ್ನ ಒಂದು ಪರಿಹಾರ ಮಾಡಲೇಬೇಕು ಸರ್ಕಾರ. ಒಂದು ಬಾರಿ ಏರಿಕೆ ಆದರೆ ಸಹಿಸ್ಕೋಬೋದು ಸರ್. ಒಂದೇ ತಿಂಗಳಲ್ಲಿ 3-4 ಬಾರಿ ಏರಿಕೆ ಆಗಿದೆ. ಏರಿಕೆ ಆಗಿದೆ ಸರ್, ಏನು ಮಾಡೋಕ್ಕಾಗ್ತದೆ ಹೇಳಿ, ಹಂಗಿದೆ ಸರ್ಕಾರ. ಯಾವ ಥರ ಎಫೆಕ್ಟ್ ಅನಿಸ್ತದೆ? ಎಫೆಕ್ಟ್ ಏನಾಗ್ತದೆ ಸರ್, ಸ್ಯಾಲ್ರೀಸ್ ಏನಿಲ್ಲ, ಸ್ಯಾಲ್ರೀಸ್ ಏನು ಹೈಕ್ ಏನಿಲ್ಲ, ಏನಿಲ್ಲ, ಹಂಗೆ ಇದೆ. ಗ್ಯಾಸ್ ಇದೆ, ಗ್ಯಾಸ್ದು ಹಂಗೆ ಇದೆ, ಪೆಟ್ರೋಲ್ ಹಂಗೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದು ಸರ್ಕಾರ ಒಂದು ಸ್ವಲ್ಪ ಇದರಲ್ಲಿ ತಗೋಬೇಕು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.